ಆಲೂರು ರೋಗಿಗಳು ಕೆಲವು ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಬಂದ ಸಮಯದಲ್ಲಿ ಅವರ ರೋಗದ ಗಂಭೀರತೆಯನ್ನು ಅರಿಯಲು ಕೆಲವು ಪರೀಕ್ಷೆಗಳನ್ನು ಮಾಡಿಸಲು ಜಿಲ್ಲಾ ಕೇಂದ್ರಗಳಿಗೆ ಹಾಗೂ ಬೆಂಗಳೂರಿಗೆ ಹೋಗುವಂತ ಸಂದರ್ಭ ಇರುವುದರಿಂದ ಅನಗತ್ಯ ಸಮಯ ವಿಳಂಬವನ್ನು ತಪ್ಪಿಸುವ ಉದ್ದೇಶದಿಂದ ತಾಲೂಕು ಕೇಂದ್ರದಲ್ಲಿ ಪರೀಕ್ಷೆಗಳನ್ನು ಮಾಡಲು ಸಹಾಯಕವಾಗುವಂತೆ ಪ್ರಯೋಗಾಲಯವನ್ನು ತೆರೆಯಲಾಗುವುದು ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಆಲೂರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ 50 ಲಕ್ಷ ವೆಚ್ಚದಲ್ಲಿ ನೂತನ ಪ್ರಯೋಗಾಲಯಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಒಂದು ತಾಲೂಕು ಆಸ್ಪತ್ರೆ ಎಂದರೆ ಅಲ್ಲಿ ರೋಗಿಗಳಿಗೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಇದ್ದಾಗ ಮಾತ್ರ ರೋಗಿಗಳಿಗೆ ಉತ್ತಮ ಸೇವೆ ದೊರೆಯಲು ಸಾಧ್ಯವಾಗುತ್ತದೆ. ಸಣ್ಣದೊಂದು ಕಾಯಿಲೆಗೂ ಕೂಡ ಕಾಯಿಲೆಯ ಗಂಭೀರತೆಯನ್ನು ಅರಿಯಲು ಜಿಲ್ಲಾ ಕೇಂದ್ರದ ಪ್ರಯೋಗಾಲಯಗಳಿಗೆ ಹಾಗೂ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳ ಪ್ರಯೋಗಾಲಯಗಳಿಗೆ ಮಾದರಿಗಳನ್ನು ಕಳುಹಿಸಿದ ಸಂದರ್ಭದಲ್ಲಿ ಅಲ್ಲಿ ಪರೀಕ್ಷೆ ನಡೆದು ಅದರ ವರದಿ ಬರುವವರೆಗೂ ರೋಗಿಗೆ ಚಿಕಿತ್ಸೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ತಾಲೂಕು ಆಸ್ಪತ್ರೆಯಲ್ಲಿಯೇ ಎಲ್ಲ ರೋಗಿಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ಮಾಡಿಕೊಂಡು ತಕ್ಷಣ ರೋಗಿಗೆ ಚಿಕಿತ್ಸೆ ನೀಡಲು ಸಹಾಯಕವಾಗುತ್ತದೆ ಎಂದರು. ಹಾಗೂ ತಾಲೂಕು ಆಸ್ಪತ್ರೆ 1ರಿಂದ 3ನೇ ಮಹಡಿಯವರೆಗೆ ರೋಗಿಗಳು ಚಿಕಿತ್ಸೆಗೆ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಲು ಸಾಧ್ಯವಾಗದೇ ಇರುವುದು ನನ್ನ ಗಮನಕ್ಕೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಲಿಫ್ಟ್ ಅನ್ನು ಅಳವಡಿಸುವ ಸಂಬಂಧ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಲಿಫ್ಟ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ಮುಂದುವರೆದು 14 ವರ್ಷ ತುಂಬಿದ ಹೆಣ್ಣು ಮಕ್ಕಳು 15 ವರ್ಷದ ಒಳಗಾಗಿ ತಪ್ಪದೇ ಗರ್ಭಕಂಠದ ಚುಚ್ಚುಮದ್ದನ್ನು ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಭವಿಷ್ಯದಲ್ಲಿ ಎದುರಾಗುವ ಗರ್ಭಕೋಶದ ಕ್ಯಾನ್ಸರ್ನಿಂದ ರಕ್ಷಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಈ ನಿಟ್ಟಿನಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಈ ವ್ಯಾಕ್ಸಿನ್ಗೆ ಚಾಲನೆ ನೀಡಿದ್ದು, ಪ್ರತಿಯೊಬ್ಬರೂ ಕೂಡ ಈ ಚುಚ್ಚುಮದ್ದನ್ನು ಹಾಕಿಸಿಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್, ಬಿಜೆಪಿ ತಾಲೂಕು ಅಧ್ಯಕ್ಷ ಉಮಾ ರವಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಧ್ರುವ ಕುಮಾರ್, ಮುಖಂಡರುಗಳಾದ ಹೇಮಂತ್ ಕುಮಾರ್, ಬಾಲಲೋಚನಾ, ನಂಜುಂಡಪ್ಪ, ಗಣೇಶ್, ಲೋಕೇಶ್, ಕಿರಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಶಾಂತ ನಿಲುವಾಗಿಲು, ಪ್ರಜಾಪವ ಟಿವಿ. ತಾಲೂಕು ಮಟ್ಟದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 50 ಲಕ್ಷದ ವೆಚ್ಚದಲ್ಲಿ ಒಂದು ಲ್ಯಾಬನ್ನು ಇವತ್ತು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ, ಅಂದರೆ ಪ್ರಯೋಗಶಾಲೆಯನ್ನು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಇವತ್ತು ಪ್ರಾರಂಭವನ್ನು ಮಾಡ್ತಾಯಿದ್ವಿ. ಸುಮಾರು 50 ಲಕ್ಷದ ವೆಚ್ಚದಲ್ಲಿ ಕೆಲವೊಂದು ಪರೀಕ್ಷೆಗಳು ಹಾಸನ್ಗೆ ಹೋಗಿ ಬೆಂಗಳೂರಿಗೆ ಹೋಗಿ ವಾಪಸ್ ಬರಬೇಕಾಗಿತ್ತು. ಸ್ವಲ್ಪ ಸಮಯ ಆಗ್ತಕ್ಕಂಥದ್ದು. ಇವತ್ತು ಈ ಲ್ಯಾಬ್ ಆಗಿ ಇದನ್ನು ಪ್ರಾರಂಭ ಆದಮೇಲೆ ಎಲ್ಲ ರೀತಿ ಪರೀಕ್ಷೆಗಳು ಕೂಡ ಇಲ್ಲಿ ಆಲೂರಲ್ಲೇ ಆಗ್ತದೆ. ಮತ್ತು ಆ ಪರೀಕ್ಷೆ ಆದ ನಂತರ ರಿಸಲ್ಟು ಇಲ್ಲೇ ಸಿಗುತ್ತೆ. ನಿಮಗೆ ವೆಯ್ಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮತ್ತು ಮುಂದುವರೆದ ಚಿಕಿತ್ಸೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಈ ದೃಷ್ಟಿಯಿಂದ ಒಂದು ಲ್ಯಾಬನ್ನು ಇವತ್ತು ಪ್ರಾರಂಭವನ್ನು ಮಾಡಿದ್ದೀವಿ. ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಬೇರೆ ಬೇರೆ ರೀತಿ ಸೌಲಭ್ಯವನ್ನು ಆಲೂರು ತಾಲೂಕಲ್ಲಿ ಕಲ್ಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ. ನಾವು ಹಿಂದೆ ಇದು ಡಯಾಲಿಸಿಸ್ ಹಾಸನ್ಗೆ ಹೋಗ್ಬೇಕಾಯ್ತು, ಅದನ್ನು ಕೂಡ ಇಲ್ಲೇ ಪ್ರಾರಂಭ ಮಾಡಿದ್ವಿ. ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತಾಲೂಕು ಆಸ್ಪತ್ರೆಯನ್ನು ಮುಂದುವರಿದ ಟೆಕ್ನಾಲಜಿಗಳನ್ನ ಉಪಯೋಗವನ್ನು ಮಾಡ್ಕೊಂಡು ಆದಷ್ಟು ಹೆಚ್ಚಿನ ಸೌಲಭ್ಯವನ್ನು ಇಲ್ಲೇ ಕೊಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾಯಿದ್ವಿ. ಇನ್ನೂ ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು, ಇಲ್ಲಿ ಲಿಫ್ಟ್ ಅಳವಡಿಕೆ ಆಗಬೇಕು. ಇಂಜಿನಿಯರ್ಗೆ ಅದನ್ನು ಎಸ್ಟಿಮೇಷನ್ ಕೂಡ ನಾವು ಮಾಡಲಿಕ್ಕೆ ಹೇಳಿದ್ವಿ. ಆದಷ್ಟು ಬೇಗ ಆಲೂರು ತಾಲೂಕು ಆಸ್ಪತ್ರೆಗೆ ಲಿಫ್ಟ್ ಬಂದರೆ ಅನುಕೂಲ ಆಗುತ್ತೆ. ಯಾಕಂದರೆ ರೋಗಿಗಳು ಮೆಟ್ಲತ್ತಿ ಕೆಳಗಡೆ ಇಲ್ಲಿ ಕಷ್ಟ ಆಗುತ್ತೆ. ಅದನ್ನು ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅದಕ್ಕೆ ಮಾಡಿದ್ದೆ. ಅದನ್ನ ಈಗ ಇಲ್ಲಿಂದ ಮಾಹಿತಿ ಕೊಡಿ ಅಂತೇಳಿ ಅವ್ರಿಗೆ ಇಂಜಿನಿಯರ್ಗೆ ಈಗ ಪ್ರಪೋಸಲ್ ಬಂದಿದೆ. ಇಂಜಿನಿಯರ್ ಇವತ್ತು ಎಸ್ಟಿಮೇಷನ್ ಮಾಡಿ ಏನೇನು ಆಗ್ಬೋದು, ಎಲ್ಲಿಗೆ ಲಿಫ್ಟ್ಗೆ ಅಳವಡಿಸ್ಬೋದು ಅಂತಕ್ಕಂಥ ಕೊಡ್ತಾರೆ. ಆದಷ್ಟು ಬೇಗ ಅದನ್ನು ಅಪ್ರೂವಲ್ ಮಾಡಿಸಿ ಲಿಫ್ಟನ್ನು ಅಳವಡಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ. ಗರ್ಭಕಂಟಕ ಕ್ಯಾನ್ಸರ್ ನಿರೋಧಕ ಚುಚ್ಚುಮದ್ದನ್ನು ಲಸಿಕೆಯನ್ನು ಫೆಬ್ರವರಿ 26 ಸನ್ಮಾನ್ಯ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡೋದ್ರ ಮುಖಾಂತರ 14 ವರ್ಷ ತುಂಬಿರ್ತಕ್ಕಂಥದ್ದು ಮತ್ತು 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳುಗಳಿಗೆ ಈ ಲಸಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಲಸಿಕೆ ಉಪಯುಕ್ತತೆ ಏನು ಅಂತ ಹೇಳಿದರೆ, ಗರ್ಭಕೋಶದಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥದ್ದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಈ ಒಂದು ಲಸಿಕೆ ಮಾಡುತ್ತೆ. ಯಾರ್ಯಾರು ಏನಾರು ಹೇಳ್ತಾರೆ ಅಂದರೆ ದಯವಿಟ್ಟು ಅದ್ರಲ್ಲಿ ಯಾರೂ ಕೂಡ ತಾಯಂದಿರು ಹೆಣ್ಮಕ್ಳು ಕಿವಿಗೊಡಬಾರ್ದು. ಎಲ್ಲ 14 ವರ್ಷ ತುಂಬಿರ್ತಕ್ಕಂಥ ಹೆಣ್ಮಕ್ಳು, 15 ವರ್ಷದ ಒಳಗಿನ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಆ ಲಸಿಕೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮುಂದೊಂದು ದಿನ ಅವರ ಜೀವನದಲ್ಲಿ ಗರ್ಭ ಕ್ಯಾನ್ಸರ್ ಬರ್ತಕ್ಕಂಥ ಸಂಪೂರ್ಣ ಕಾಯಿಲೆಯನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ. ನೀವು ಹೊರಗಡೆ ಇಂಜೆಕ್ಷನ್ ತಗೋಬೇಕು ಅಂದರೆ ಕನಿಷ್ಠ 5ರಿಂದ 6 ಸಾವಿರ ಆಗುತ್ತೆ. ಇವತ್ತು ಸರ್ಕಾರದ ವತಿಯಿಂದ ಈ ಲಸಿಕೆಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲ ಹೆಣ್ಮಕ್ಳುಗಳು ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಂಡು ತನ್ನ ಆರೋಗ್ಯದ ಹಿತದೃಷ್ಟಿಯಿಂದ
ದಯವಿಟ್ಟು ಈ ಲಸಿಕೆಯನ್ನು ಎಲ್ಲರೂ ಕೂಡ ತಗೋಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೇವೆ.